ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಸಿರಿಧಾನ್ಯ ಮೇಳ ಫಲ ಪುಷ್ಪ ಪ್ರದರ್ಶನ ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಯಾವ ರೀತಿ ಆ, ನವಿಲನ್ನ ಟೋಟಲಿ ಡಬ್ಬು ಮೆಣಸಿನಕಾಯಿ ಸೇರಿದಂತೆ ಬದನೆಕಾಯಿ ಇರ್ಬೋದು, ಹೂ ಇರ್ಬೋದು, ಯಾವ ರೀತಿ ಅನ್ನೋದನ್ನ ತಯಾರು ಮಾಡಿದ್ದಾರ. ಈ ರೀತಿ ನಿಜಕ್ಕೂ ತೋಟಗಾರಿಕೆ ಇಲಾಖೆಯಿಂದ ಮಾಡಿರುವ ಫಲಪುಷ್ಪ ಪ್ರದರ್ಶನ ಜನರನ್ನ ಕೈ ಬೀಸಿ ಕರಿತಾ ಇದೆ ಅಂತ ಹೇಳ್ಬೋದು. ಜನರು ಆ ಮೊಬೈಲಲ್ಲಿ ಫೋಟೋ ಇಳಿಸ್ಕೊ ಮೂಲಕ ಸೆಲ್ಫಿಗಳನ್ನು ಇಳಿಸ್ಕೋತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ಫಲ ಪುಷ್ಪ ಪ್ರದರ್ಶನ ಯಾವ ರೀತಿ ಜನರನ್ನ ಕೈ ಬೀಸಿ ಕರಿತಾ ಇದೆ, ಯಾವ ರೀತಿ ಗಮನ ಸೆಳೀತಿದೆ, ಬನ್ನಿ ನಾವು ನಿಮಗೆ ತೋರಿಸ್ತೀವಿ, ಹೋಗೋಣ ಒಳಗಡೆ. ನಾವೀಗ ಒಳಗಡೆ ಇದ್ದೀವಿ, ನೀವು ನೋಡ್ಬೋದು ಫಲ ಪುಷ್ಪ ಪ್ರದರ್ಶನ ನಿಜಕ್ಕೂ ಜನರನ್ನ ಕೈ ಬೀಸಿ ಕರಿತಾ ಇದೆ ಅಂತ ಹೇಳ್ಬೋದು. ಜನರು ಏನದಂದ್ರೆ ಬಂದು ಫೋಟೋಗಳನ್ನ ಇಳಿಸ್ಕೋತಾ ಇದ್ದಾರೆ, ಸೆಲ್ಫಿ ಇಳಿಸ್ಕೋತಾ ಇದ್ದಾರೆ. ನೋಡ್ಬೋದು ನೀವು ಕಲ್ಲಂಗಡಿಯಲ್ಲಿ ಸ್ವಾಮಿ ವಿವೇಕಾನಂದ ಇರ್ಬೋದು, ಮತ್ತು ಅದೇ ರೀತಿ ಡಾಕ್ಟರ್ ಅಬ್ದುಲ್ ಕಲಾಂ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಬಸವೇಶ್ವರ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇರ್ಬೋದು, ಸಾಕಷ್ಟು ಮಹಾನ್ ಭಾವರ ಏನದಂದ್ರೆ ಭಾವಚಿತ್ರನ್ನ ಏನದಂದ್ರೆ ಕಲ್ಲಂಗಡಿಯಲ್ಲಿ ಇಳಿಸಿದ್ದಾರೆ. ಅದೇ ರೀತಿ ನೋಡ್ಬೋದು ನೀವು ಪಕ್ಕದಲ್ಲಿ ಮೊಸಳಿ ಇದೆ. ಈ ರೀತಿ ಸಾಕಷ್ಟು ಹೂಗಳಿರ್ಬೋದು, ಸಾಕಷ್ಟು ಗಮನ ಸೆಳೀತಾ ಇದೆ. ಜನರು ಬಂದು ಏನದಂದ್ರೆ ಆ ಫೋಟೋಗಳನ್ನ ಇಳಿಸ್ಕೋತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ ಆ ತರಕಾರಿ ಎಲ್ಲೇನದಂದ್ರೆ ಯಾವ ರೀತಿ ಮಹಿಳೆಯನ್ನ ರೆಡಿ ಮಾಡಿದಾರ. ಈ ರೀತಿ ಸಾಕಷ್ಟು ಕೆಳಗಡೆ ನೋಡ್ಬೋದು ನೀವು ಡಬ್ಬು ಮೆಣಸಿನ್ಕಾಯಿ ಇರ್ಬೋದು, ಉಳ್ಳಗಡ್ಡಿ ಇರ್ಬೋದು, ಸಂತರ ಇರ್ಬೋದು. ಒಳಗಡೆ ನೋಡ್ಬೋದು ಸಂಪೂರ್ಣವಾಗಿ ನನ್ನ ತರಕಾರಿಯಿಂದ ರೆಡಿ ಮಾಡಿದಾರ. ಸಾಕಷ್ಟು ವಿಶೇಷವಾಗಿ ಗಮನ ಸೆಳೀತಾ ಇದೆ. ಪಕ್ಕದಲ್ಲಿ ನೋಡ್ಬೋದು ನೀವು ಅನ್ನದಾತ ನೇಗಿಲ್ ಯೋಗಿ ಯಾವ ರೀತಿ ಟ್ರ್ಯಾಕ್ಟರ್ನ ಸಿಂಗಾರ ಮಾಡಿದಾರ. ಒಳಗಡೆ ಏನದಂದ್ರೆ ಆ ರೈತ ರೈತ ಮತ್ತು ಆತನ ದಂಪತಿ ಕುಂತು ಟ್ರ್ಯಾಕ್ಟರ್ ಓಡಿಸುತ್ತಿರುವ ದೃಶ್ಯ ಇರ್ಬೋದು. ಇಂಥ ಸಾಕಷ್ಟು ದೃಶ್ಯಗಳು ನಿಜಕ್ಕೂ ಜನರನ್ನ ಸೆಳೀತಾ ಇವೆ ಅಂತ ಹೇಳ್ಬೋದು. ಜನರು ನೋಡ್ಬೋದು ನೀವು ಪಕ್ಕದಲ್ಲಿ ಯಾವ ರೀತಿ ಫೋಟೋಗಳನ್ನ ಇಳಿಸ್ಕೋತಾ ಇದ್ದಾರೆ, ಸೆಲ್ಫಿ ಇಳಿಸ್ಕೋತಾ ಇದ್ದಾರೆ. ಸಾಕಷ್ಟು ಖುಷಿ ಸಂಭ್ರಮದಿಂದ ಏನದಂದ್ರೆ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸೈಡ್ ನೋಡ್ಬೋದು ನೀವು ಎಲ್ಲರನ್ನ ಏನು ವೆಲ್ಕಮ್ ಮಾಡ್ಕೋತಾ ಇದ್ದಾಳೆ. ಹೀಗಾಗಿ ಸಾಕಷ್ಟು ವಿಶೇಷವಾಗಿ ಸಂಪೂರ್ಣವಾಗಿ ಹೂವಿನಿಂದ ಏನದಂದ್ರೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಇವಾಗ ಸಾಕಷ್ಟು ವಿಶೇಷವಾಗಿ ಜರ್ಮನಿ ಸೆಪೆಟ್ ಹೂ ಇರ್ಬೋದು, ಜಂಡು ಇರ್ಬೋದು, ಸಾಕಷ್ಟು ನಮೂನೆಯ ಹೂಗಳನ್ನದಂದ್ರೆ ಈ ನಡೆ ಹೂವಿನಿಂದ ರೆಡಿ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಗಮನ ಈ ಒಂದು ಫಲಪುಷ್ಪ ಪ್ರದರ್ಶನ ಸೆಳೀತಾ ಇದೆ. ಪಕ್ಕದಲ್ಲಿ ನೋಡ್ಬೋದು ಈಗಾಗಲೇ ಗೋ ಮಾತೆ ಅಂತ ಹೇಳ್ತಾರೆ, ಆಕಳನ್ನ ಯಾವ ರೀತಿ ಸಿಂಗಾರ ಮಾಡಿದಾರೆ. ಆಕಳು ಇರ್ಬೋದು, ಆಕಳು ಕರು ಇರ್ಬೋದು. ನಿಜಕ್ಕೂ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನ ಸಾಕಷ್ಟು ಒಂದು ಗಮನ ಸೆಳೀತಾ ಇದೆ. ಸಾಕಷ್ಟು ಜನರು ಏನಂದ್ರೆ ಬಂದು ಫೋಟೋಗಳನ್ನ ತೆಕ್ಕೋತಾ ಇದ್ದಾರೆ. ಯಾವ ರೀತಿ ಆಗ್ಯದ್ರಿ ಈ ಬಾರಿ? ಸರ್ ಎಲ್ಲಕ್ಕೆ ಬೆಸ್ಟ್. ಬೀದರ್ನಾಗ ಪ್ರತಿ ವರ್ಷ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಸರ್. ಪ್ರತಿ ಸರ್ತಿ ಒಂದು ಹೊಸ ಹೊಸ ಥೀಮ್ ಬರುತ್ತೆ. ಲಾಸ್ಟ್ ಇದು ಒಂದು ಮಾಡರ್ನ್ ಲೇಡಿ ಸರ್. ಆಮೇಲೆ ರೈತ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಮಾರುಕಟ್ಟೆಗೆ ಒಯ್ಯೋದೊಂದು. ಆಮೇಲೆ ನಮ್ಮ ಮರಿಗೌಡರದೊಂದು ಛಾಯಾಚಿತ್ರ. ಮಾಡರ್ನ್ ಲೇಡಿ ಅಂತೇಳಿ ಒಂದು ತರಕಾರಿ ಕೆತ್ತನೆ ಮಾಡಿದ ಲೇಡಿ ತೋಟ ಎಲ್ಲ ಒಂದು ಚೆನ್ನಾಗಿದೆ. ಪ್ರತಿ ವರ್ಷ ಒಂದು ಹೊಸ ಥೀಮ್ ತೊಗೊಂಬರ್ತಾರೆ ಸರ್ ತೋಟಗಾರಿಕೆ ಇಲಾಖೆ. ನೋಡ್ಬೋದು ಪ್ರತಿ ವರ್ಷ ಹೊಸದು ಮಾಡ್ತೀವಿ. ಈ ವರ್ಷ ಕೂಡ ಹೊಸದು ಮಾಡಿವಿ. ಟ್ರ್ಯಾಕ್ಟರಲ್ಲಿ ರೈತ ತನ್ನ ಜಮೀನ್ದಲ್ಲಿ ಬೆಳೆದಂಥ ಏನು ತರಕಾರಿ ಇರ್ಬೋದು, ಹಣ್ಣು ಹಂಪಲು ಹೂವನ್ನು ಮಾರ್ಕೆಟ್ಗೆ ಏನದಂದ್ರೆ ತಗೊಂಡು ಹೋಗ್ತಾ ಇದ್ದ ದೃಶ್ಯ ಇರ್ಬೋದು. ಇಂಥ ಸಾಕಷ್ಟು ದೃಶ್ಯಗಳು, ಸಾಕಷ್ಟು ಭಾವಚಿತ್ರಗಳು ನೋಡ್ಬೋದು ನೀವು. ಇಲ್ಲೇ ಗೌತಮ್ ಬುದ್ಧವರ ಫೋಟೋ ಇದೆ. ಪಕ್ಕದಲ್ಲಿ ಏನದಂದ್ರೆ ಅಣ್ಣ ಬಸವಣ್ಣನವ್ರ ಫೋಟೋ ಇದೆ. ಸಾಕಷ್ಟು ವಿಶೇಷವಾಗಿ ಏನದಂದ್ರೆ ಜನರು ಏನದಂದ್ರೆ ಸಾಕಷ್ಟು ಜನನ್ನ ಸೆಳೆಯುವಂತೆ ಏನದಂದ್ರೆ ಈ ಬಾರಿ ಫಲಪುಷ್ಪ ಪ್ರದರ್ಶನ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಮಾಡಿದಾರ ತೋಟಗಾರಿಕೆ ಇಲಾಖೆಯಿಂದ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಸಾಕಷ್ಟು ಬೀದರ್ ಜನರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದು ಏನದಂದ್ರೆ ನೋಡಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಸಿರಿಧಾನ್ಯ ಮೇಳ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಯಾವ ರೀತಿ ನವಿಲನ್ನ ಟೋಟಲಿ ಡಬ್ಬು ಮೆಣಸಿನಕಾಯಿ ಸೇರಿದಂತೆ ಬದನೆಕಾಯಿ ಇರ್ಬೋದು, ಹೂ ಇರ್ಬೋದು, ಯಾವ ರೀತಿ ಏನದಂದ್ರೆ ತಯಾರು ಮಾಡಿದ್ದಾರೆ. ಈ ರೀತಿ ನಿಜಕ್ಕೂ ತೋಟಗಾರಿಕೆ ಇಲಾಖೆಯಿಂದ ಮಾಡಿರುವ ಫಲಪುಷ್ಪ ಪ್ರದರ್ಶನ ಜನರನ್ನ ಕೈ ಬೀಸಿ ಕರಿತಾ ಇದೆ ಅಂತ ಹೇಳ್ಬೋದು. ಜನರು ಆ ಮೊಬೈಲಲ್ಲಿ ಫೋಟೋ ಇಳಿಸ್ಕೊ ಮೂಲಕ ಸೆಲ್ಫಿಗಳನ್ನು ಇಳಿಸ್ಕೋತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಆ ಫಲಪುಷ್ಪ ಪ್ರದರ್ಶನ ಯಾವ ರೀತಿ ಜನರನ್ನ ಕೈ ಬೀಸಿ ಕರಿತಾ ಇದೆ, ಯಾವ ರೀತಿ ಗಮನ ಸೆಳೀತಾ ಇದೆ, ಬನ್ನಿ ನಾವು ನಿಮಗೆ ತೋರಿಸ್ತೀವಿ, ಹೋಗೋಣ ಒಳಗಡೆ. ನಾವೀಗ ಒಳಗಡೆ ಇದ್ದೀವಿ, ನೀವು ನೋಡ್ಬೋದು ಫಲ ಪುಷ್ಪ ಪ್ರದರ್ಶನ ನಿಜಕ್ಕೂ ಜನರನ್ನ ಕೈ ಬೀಸಿ ಕರಿತಾ ಇದೆ ಅಂತ ಹೇಳ್ಬೋದು. ಜನರು ಏನದಂದ್ರೆ ಬಂದು
ಫೋಟೋಗಳನ್ನ ಇಳಿಸ್ಕೋತಾ ಇದ್ದಾರೆ, ಸೆಲ್ಫಿ ಇಳಿಸ್ಕೋತಾ ಇದ್ದಾರೆ ನೋಡ್ಬೋದು ನೀವು. ಕಲ್ಲಂಗಡಿಯಲ್ಲಿ ಸ್ವಾಮಿ ವಿವೇಕಾನಂದ ಇರ್ಬೋದು, ಮತ್ತು ಅದೇ ರೀತಿ ಡಾಕ್ಟರ್ ಅಬ್ದುಲ್ ಕಲಾಂ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಬಸವೇಶ್ವರ್ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇರ್ಬೋದು, ಸಾಕಷ್ಟು ಮಹಾನ್ ಭಾವರ ಏನದಂದ್ರೆ ಭಾವಚಿತ್ರನ ಏನದಂದ್ರೆ ಕಲ್ಲಂಗಡಿಯಲ್ಲಿ ಇಳಿಸಿದ್ದಾರೆ. ಅದೇ ರೀತಿ ನೋಡ್ಬೋದು ನೀವು, ಪಕ್ಕದಲ್ಲಿ ಮೊಸಳಿ ಇದೆ. ಈ ರೀತಿ ಸಾಕಷ್ಟು ಹೂಗಳಿರ್ಬೋದು, ಸಾಕಷ್ಟು ಗಮನ ಸೆಳೀತಾ ಇದೆ. ಜನರು ಬಂದು ಏನದಂದ್ರೆ ಆ ಫೋಟೋಗಳನ್ನು ಇಳಿಸ್ಕೋತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ ಆ ತರಕಾರಿ ಎಲ್ಲೇನದಂದ್ರೆ ಯಾವ ರೀತಿ ಮಹಿಳೆಯನ್ನ ರೆಡಿ ಮಾಡಿದ್ದಾರೆ. ಈ ರೀತಿ ಸಾಕಷ್ಟು ಕೆಳಗಡೆ ನೋಡ್ಬೋದು ನೀವು, ಡಬ್ಬು ಮೆಣಸಿನ್ಕಾಯಿ ಇರ್ಬೋದು, ಉಳ್ಳಾಗಡ್ಡಿ ಇರ್ಬೋದು, ಸಂತರ ಇರ್ಬೋದು, ಒಳಗಡೆ ನೋಡ್ಬೋದು ಸಂಪೂರ್ಣವಾಗಿ ನನ್ನ ತರಕಾರಿಯಿಂದ ರೆಡಿ ಮಾಡಿದ್ದಾರೆ. ಸಾಕಷ್ಟು ವಿಶೇಷವಾಗಿ ಗಮನ ಸೆಳೀತಾ ಇದೆ. ಪಕ್ಕದಲ್ಲಿ ನೋಡ್ಬೋದು ನೀವು, ಅನ್ನದಾತ ನೇಗಿಲ್ ಯೋಗಿ ಯಾವ ರೀತಿ ಟ್ರ್ಯಾಕ್ಟರ್ನ ಸಿಂಗಾರ ಮಾಡಿದ್ದಾರೆ. ಒಳಗಡೆ ಏನದಂದ್ರೆ ರೈತ ಮತ್ತು ಆತನ ದಂಪತಿ ಕುಂತು ಟ್ರ್ಯಾಕ್ಟರ್ ಓಡಿಸುತ್ತಿರುವ ದೃಶ್ಯ ಇರ್ಬೋದು. ಇಂಥ ಸಾಕಷ್ಟು ದೃಶ್ಯಗಳು ನಿಜಕ್ಕೂ ಜನರನ್ನ ಸೆಳೀತಾ ಇವೆ ಅಂತ ಹೇಳ್ಬೋದು. ಜನರು ನೋಡ್ಬೋದು ನೀವು, ಪಕ್ಕದಲ್ಲಿ ಯಾವ ರೀತಿ ಫೋಟೋಗಳನ್ನ ನಡೆಸ್ಕೋತಾ ಇದ್ದಾರೆ, ಸೆಲ್ಫಿ ಇಳಿಸ್ಕೋತಾ ಇದ್ದಾರೆ. ಸಾಕಷ್ಟು ಖುಷಿ ಸಂಭ್ರಮದಿಂದ ಏನದಂದ್ರೆ ಫಲಪುಷ್ಪ ಪ್ರದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸೈಡ್ ನೋಡ್ಬೋದು ನೀವು, ಎಲ್ಲರನ್ನ ಏನು ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ವಿಶೇಷವಾಗಿ ಸಂಪೂರ್ಣವಾಗಿ ಹೂವಿನಿಂದ ಏನದಂದ್ರೆ ರೆಡಿ ಆಗಿದೆ ಅಂತ ಹೇಳ್ಬೋದು. ಇವಾಗ ಸಾಕಷ್ಟು ವಿಶೇಷವಾಗಿ ಜರ್ಮನಿ ಸೆಪೆಟ್ ಹೂ ಇರ್ಬೋದು, ಜಂಡು ಇರ್ಬೋದು, ಸಾಕಷ್ಟು ನಮೂನೆಯ ಹೂಗಳನ್ನದಂದ್ರೆ ಈ ಹೂವಿನಿಂದ ರೆಡಿ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಗಮನ ಈ ಒಂದು ಫಲಪುಷ್ಪ ಪ್ರದರ್ಶನ ಸೆಳೀತಾ ಇದೆ. ಪಕ್ಕದಲ್ಲಿ ನೋಡ್ಬೋದು ಈಗಾಗಲೇ ಗೋ ಮಾತೆ ಅಂತ ಹೇಳ್ತಾರೆ, ಆಕಳನ್ನ ಯಾವ ರೀತಿ ಸಿಂಗಾರ ಮಾಡಿದ್ದಾರೆ. ಆಕಳು ಇರ್ಬೋದು, ಆಕಳು ಕರು ಇರ್ಬೋದು. ನಿಜಕ್ಕೂ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಫಲಪುಷ್ಪ ಪ್ರದರ್ಶನ ಸಾಕಷ್ಟು ಒಂದು ಗಮನ ಸೆಳೀತಾ ಇದೆ. ಸಾಕಷ್ಟು ಜನರು ಏನಂದ್ರೆ ಬಂದು ಫೋಟೋಗಳನ್ನ ತಕ್ಕೋತಾ ಇದ್ದಾರೆ. ಯಾವ ರೀತಿ ಆಗ್ಯದ್ರಿ ಈ ಬಾರಿ? ಸರ್ ಎಲ್ಲಕ್ಕೆ ಬೆಸ್ಟ್. ಬೀದರ್ನಾಗ ಪ್ರತಿ ವರ್ಷ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಸರ್. ಪ್ರತಿ ಸರ್ತಿ ಒಂದು ಹೊಸ ಥೀಮ್ ಬರುತ್ತೆ. ಇದು ಒಂದು ಮಾಡರ್ನ್ ಲೇಡಿ ಸರ್. ಆಮೇಲೆ ರೈತ ತಮ್ಮ ಹೊಲದಲ್ಲಿ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಮಾರುಕಟ್ಟೆಗೆ ಒಯ್ಯೋದೊಂದು. ಆಮೇಲೆ ಮರಿಗೌಡರದೊಂದು ಛಾಯಾಚಿತ್ರ. ಮಾಡರ್ನ್ ಲೇಡಿ ಅಂತೇಳಿ ಒಂದು ತರಕಾರಿ ಕೆತ್ತನೆ ಮಾಡಿದ ಲೇಡಿ ಫೋಟೋ ಎಲ್ಲ ಒಂದು ಚೆನ್ನಾಗಿದೆ. ಪ್ರತಿ ವರ್ಷ ಒಂದು ಹೊಸ ಥೀಮ್ ತೊಗೊಂಬರ್ತಾರೆ ಸರ್ ತೋಟಗಾರಿಕೆ ಇಲಾಖೆ. ನೋಡ್ಬೋದು ಪ್ರತಿ ವರ್ಷ ಹೊಸದು ಮಾಡ್ತೀವಿ. ಈ ವರ್ಷ ಕೂಡ ಹೊಸದು ಮಾಡಿವಿ. ಟ್ರ್ಯಾಕ್ಟರಲ್ಲಿ ರೈತ ತನ್ನ ಜಮೀನಲ್ಲಿ ಬೆಳೆದಂಥ ಏನು ತರಕಾರಿ ಇರ್ಬೋದು, ಹಣ್ಣು ಹಂಪಲು, ಹೂವನ್ನು ಮಾರ್ಕೆಟ್ಗೆ ಏನದಂದ್ರೆ ತಗೊಂಡು ಹೋಗ್ತಾ ಇದ್ದ ದೃಶ್ಯ ಇರ್ಬೋದು. ಇಂಥ ಸಾಕಷ್ಟು ದೃಶ್ಯಗಳು, ಸಾಕಷ್ಟು ಭಾವಚಿತ್ರಗಳು ನೋಡ್ಬೋದು ನೀವು. ಇಲ್ಲೇ ಗೌತಮ್ ಬುದ್ಧವರ ಫೋಟೋ ಇದೆ. ಪಕ್ಕದಲ್ಲಿ ಏನದಂದ್ರೆ ಅಣ್ಣ ಬಸವಣ್ಣನವ್ರ ಫೋಟೋ ಇದೆ. ಸಾಕಷ್ಟು ವಿಶೇಷವಾಗಿ ಏನದಂದ್ರೆ ಜನರು ಏನದಂದ್ರೆ ಸಾಕಷ್ಟು ಜನನ್ನ ಸೆಳೆಯುವಂತೆ ಏನದಂದ್ರೆ ಈ ಬಾರಿ ಫಲಪುಷ್ಪ ಪ್ರದರ್ಶನ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಮಾಡಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ. ಇಂದು ಮತ್ತು ನಾಳೆ 2 ದಿನಗಳ ಕಾಲ ಸಾಕಷ್ಟು ಬೀದರ್ ಜನರು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಂದು ಏನದಂದ್ರೆ ನೋಡ್ಬಹುದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.